ಕಾಂಗ್ರೆಸ್ನ ಗ್ರಾಮ ಪಂಚಾಯಿತಿ ಸದಸ್ಯನ ಕೊಲೆ ಆಗಿರುವಂಥದ್ದು ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತು. ಯಾಕೆ ಈ ಕೊಲೆ ಆಯಿತು ಏನು ಅಂತ ಹೇಳಿ 8 ಆರೋಪಿಗಳಲ್ಲಿ ಈಗ 5ರನ್ನ ಬಂಧಿಸಿದ್ದಾರೆ. 3ವರಿಗಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ. ತಲೆಮರೆಸಿಕೊಂಡಿರುವಂಥ ಅಜಯ್ ನಿಥಿನ್ ಅಲಿಯಾಸ್ ಸೈನ್ಸ್ ಅಂತೇವನು, ದರ್ಶನ್ ಅಲಿಯಾಸ್ ಜಪಾನ್ ಅಂತ. ಅಯ್ಯಯ್ಯ, ಏನೇನು ಹೆಸರಪ್ಪ ನಿಮಗೆಲ್ಲ, ಅಲಿಯಾಸ್ ಜಪಾನ್. ಹುಡುಕಾಟ ನಡೆಸಿದಾರಂತೆ. ಹತ್ಯೆ ಬಳಿಕ ತಲೆಮರೆಸಿಕೊಂಡಿದ್ದಂಥ 3ವರಿಗೆ ಹುಡುಕಾಟ ನಡೀತಾ ಇದೆ. ಸದ್ಯ ಸಖರಾಯಪಟ್ಟಣದಲ್ಲಿ ಈಗ ಪೊಲೀಸರ ಭದ್ರತೆ ಮುಂದುವರೆದಿದೆ. ಕಾರಣ ಅಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅಂತೆ. ಸರ್, ಬ್ಯಾನರ್ ಕಟ್ಟುವಂಥ ವಿಚಾರಕ್ಕೆ ಅಥವಾ ಹಳೆ ವೈಷಮ್ಯನೋ ಏನೋ ಆ ಸಂದರ್ಭದಲ್ಲಿ ಸ್ಪಾರ್ಕ್ ಆಗಿದೆ, ಜಗಳ ಆಗಿದೆ, ಸ್ಥಳೀಯರು ಬಿಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಾದ ನಂತರ ಮತ್ತೆ ಬಂದಿದ್ದಾರೆ, ಮತ್ತೆ ಫೋನ್ ಮಾಡಿಬಿಟ್ಟು ದಮ್ಮಿದ್ರೆ ಬಾರೋ ಅಲ್ಲಿಗೆ ಅಂತ ಹೇಳಕ್ಕೆ ಕರೆಸಿದ್ದಾರೆ. ಅವನು ಬಂದಿದ್ದಾನೆ. ಆಮೇಲೆ ಎಲ್ಲರೂ ಸೇರಿಕೊಂಡು ಹೊಡೆದಿದ್ದಾರೆ. 8 ಜನ ಇದರಲ್ಲಿ ಆರೋಪಿಗಳಂತೆ. 5ರನ್ನು ಈಗಾಗಲೇ ಬಂಧಿಸಿದ್ದಾರೆ. 3ವರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಚಿಕ್ಕಮಗಳೂರಿನಿಂದ ನಾರಾಯಣಗೌಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾರಾಯಣಗೌಡ, ಈಗ ಈ ವಿಚಾರದಲ್ಲಿ ಏನು ಡೀಟೇಲ್ಸ್ ಬರ್ತಾ ಇದೆ? ಯಾರು, ಏನು, ಎತ್ತ, ಯಾವ ಕಾರಣಕ್ಕೋಸ್ಕರ ಇವನ ಕೊಲೆ ಆಯಿತು ಅಂತ ಏನಾದರೂ ಪ್ರಾಥಮಿಕವಾಗಿ ಪೊಲೀಸರಿಂದ ಮಾಹಿತಿ ಸಿಗ್ತಾ ಇದೆಯಾ? ಅರುಣ್, ಅಂದರೆ ಈಗಾಗಲೇ ಈ ಪ್ರಕರಣ ಸಂಬಂಧ ಸಕ್ರಿಯಪಟ್ಟಣ ಪೊಲೀಸರು ಕೂಡ 5ರನ್ನು ಅರೆಸ್ಟ್ ಮಾಡಿರುವಂಥದ್ದು. ತಲೆಮರೆಸಿಕೊಂಡಿರುವಂಥ 3 ಜನಕ್ಕೆ ಈಗಾಗಲೇ ಪೊಲೀಸರು ತೀವ್ರ ಶೋಧ ನಡೆಸ್ತಿರುವಂಥದ್ದು. ಒಂದು ಜೊತೆಗೆ ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ನಿನ್ನೆಯಿಂದನೂ ಹೇಳ್ತಿರುವಂಥದ್ದು, ಆತ ಕಳೆದ ಒಂದು 7-8 ತಿಂಗಳ ಹಿಂದೆ ಯಾವಾಗ ರಾಜ್ಯ ಒಕ್ಕಲಿಗರ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘದ ಚುನಾವಣೆ ಆಯಿತು, ಆ ಚುನಾವಣೆಯಲ್ಲಿ ಗೆಲುವು ಸಾಧಿಸ್ತಾ ಅವತ್ತಿನಿಂದ ಆತನ ಮೇಲೆ ಸಾಕಷ್ಟು ಮಚ್ಚರ ಸಾಧಿಸ್ತಿರುವಂಥದ್ದು. ಅಂತಂದರೆ ಈಗ ಮುಂದಿನ ದಿನಗಳಲ್ಲಿ ಈತ ದೊಡ್ಡ ಮಟ್ಟದಲ್ಲಿ ಬೆಳೀತಾನೆ ಅಂತ ಇದೊಂದು ರಾಜಕೀಯ ಪ್ರೇರಿತ ಮತ್ತು ಹಳೆ ದ್ವೇಷ, ವೈಯಕ್ತಿಕವಾದಂಥ ದೇಶದ ಹಿನ್ನೆಲೆ ಅವನನ್ನು ಕೊಲೆ ಮಾಡಿದ್ದಾರೆ ಅಂತ ಈಗಾಗಲೇ ಅವರ ಕುಟುಂಬಸ್ಥರು ಕೂಡ ಆರೋಪ ಮಾಡ್ತಿರುವಂಥದ್ದು ಒಂದು. ಮತ್ತು ಇನ್ನೊಂದು, ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥದ್ದು ಕೂಡ ಇದು ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲೇ ಮತ್ತು ರಾಜಕೀಯ ವೈಷಮ್ಯ ಈ ಎರಡರಲ್ಲೂ ಸೇರು ಆತನನ್ನು ಕೊಲೆ ಮಾಡಿದವರನ್ನ ಈಗ ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ಕಳೆದ 2 ದಿನಗಳ ಹಿಂದೆ ಆತನನ್ನು ಒಂದು ಮನೇಲಿದ್ದಂತನನ್ನ ಫೋನ್ ಮಾಡಿ, ನಿನಗೆ ದಮ್ಮಿದ್ರೆ ಬಾ, ತಾಕತ್ತಿದ್ರೆ ಬಾ ಅಂತೇಳಿ ಮನೆಯಲ್ಲಿ ಇದ್ದನ್ನ ಆತನನ್ನು ಕರೆಸಿ ಮರ್ಡರ್ ಮಾಡಿದ್ದಾರೆ ಅಂದರೆ ಇದು ಪೂರ್ವನಿಯೋಜಿತವಾಗಿ ಎಲ್ಲ ರೀತಿಯ ಪ್ಲಾನ್ ಮಾಡಿಕೊಂಡೇ ಮಾಡಿರುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಯಾವಾಗ ಆತನ ಮರ್ಡರ್ ಆಯಿತು ತಕ್ಷಣ ಚಿಕ್ಕಮಗಳೂರು SP ವಿಕ್ರಮ್ ಹಂಪಟಿ ಅವರು 4 ತಂಡಗಳನ್ನು, ಅಂದರೆ ವಿಶೇಷ ತಂಡಗಳನ್ನು ರಚನೆ ಮಾಡಿರುವಂಥದ್ದು. ಆ ತಂಡದಲ್ಲಿ ಘಟನೆ ನಡೆದಂಥ 24 ಗಂಟೆನಲ್ಲೇ ಈಗಾಗಲೇ 5ರನ್ನು ಅರೆಸ್ಟ್ ಮಾಡಿರುವಂಥದ್ದು. ಆದರೆ ಯಾವಾಗ ಆತ ಸಾವನ್ನಪ್ಪಿದ್ದಾನೆ ಅಂತ ಕನ್ಫರ್ಮ್ ಆಯಿತು, ಅದಾದ ನಂತರ ಈಗಾಗಲೇ ಏನು ಜಪಾನ್ ಅನ್ನೋಂಥ ಒಬ್ಬ ದರ್ಶನ್ ಅನ್ನೋನಾಗ್ಬೋದು, ಮತ್ತು ನಿತಿನ್, ಮತ್ತು ಈಗ ಸೇರಿದಂತೆ 3 ಕೂಡ ಈಗಾಗಲೇ ಎಸ್ಕೇಪ್ ಆಗಿರುವಂಥದ್ದು. ಆದರೆ 4 ತಂಡ ಪೊಲೀಸರು ಏನು ರಚನೆ ಮಾಡಿದ್ರು, ಆ 4 ತಂಡ ಈಗಾಗಲೇ 24 ಗಂಟೆಯಲ್ಲಿ 5ರನ್ನು ಅರೆಸ್ಟ್ ಮಾಡಿರುವಂಥದ್ದು. ಅದೇ ಘಟನೆ ನಡೆದಾಗಲಿಂದನೂ ಕೂಡ ತಲೆಮರೆಸಿಕೊಂಡಿರುವಂಥ 3ವರಿಗೋಸ್ಕರ ಈಗಾಗಲೇ ಪೊಲೀಸರು ತೀವ್ರ ಶೋಧ ನಡೆಸ್ತಾ ಇರುವಂಥದ್ದು. ಜೊತೆಗೆ ಸಕ್ರೆಪಟ್ಟಣದಲ್ಲಿ ಮತ್ತೆ ಯಾವುದೇ ಅನಾಹುತ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಕೂಡ ಒಂದು KSRP ತುಕಡಿ ಮತ್ತು 100ಕ್ಕೂ ಹೆಚ್ಚು ಪೊಲೀಸರನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದಂಥದ್ದು. ಇವತ್ತು ಕೂಡ ಒಂದು ಬಂದೋಬಸ್ತ್ ಮುಂದುವರೆದಿರುವಂಥದ್ದು. ಇವತ್ತು ಸಕ್ರೆಪಟ್ಟಣ ಹೋಬಳಿನಲ್ಲಿ ಸುಮಾರು 80ಕ್ಕೂ ಹೆಚ್ಚು ಪೊಲೀಸರನ್ನು ಪೊಲೀಸ್ ಇಲಾಖೆ ನಿಯೋಜನೆ ಮಾಡಿರುವಂಥದ್ದು. ಯಾಕೆಂತಂದರೆ ಇದು ಆತ ಕಾಂಗ್ರೆಸ್ ನಾಯಕ ಆಗಿದ್ದಂಥವನು, ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗಿದ್ದಂಥವನು. ಹಾಗಾಗಿ ಆತನ ಜೊತೆಗಿದ್ದಂಥ ಸ್ನೇಹಿತರಾಗ್ಬೋದು ಅಥವಾ ಆತನ ಬೆಂಬಲಿಗರಾಗ್ಬೋದು, ಅವರಿಂದ ಮತ್ತಿನ್ಯಾವುದೇ ರೀತಿಯಂಥ ಒಂದು ಅನಾಹುತ ಸಂಭವಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಕ್ರೆಪಟ್ಟಣದಲ್ಲೂ ಕೂಡ 80ಕ್ಕೂ ಹೆಚ್ಚು ಪೊಲೀಸರ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಿರುವಂಥದ್ದು. ಈಗಾಗಲೇ ಪೊಲೀಸರು ಬಂಧನ ಮಾಡಿರೋದಲ್ಲೂ ಕೂಡ ಈಗಾಗಲೇ ಸುಮಾರು 3-4 ಜನ ಬಜರಂಗ ದಳ ಮತ್ತು ಬಜರಂಗ ದಳ ಕಾರ್ಯಕರ್ತರನ್ನು ಹೇಳಲಾಗ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ಈ ಒಂದು ಪ್ರಕರಣ ನಿನ್ನೆಯಿಂದ ಕೂಡ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಜಾರ್ಜ್ ಅವರು ಕೂಡ ಈ ಪ್ರಕರಣದಲ್ಲಿ ಯಾರೇ ಇದ್ರೂ ನಾವು ಬಿಡಲ್ಲ ಅಂತ ಹೇಳಿದ್ರು. ಮತ್ತು ಸಿದ್ದರಾಮಯ್ಯನವರು ಕೂಡ ಇದನ್ನು ಟ್ವೀಟ್ ಮಾಡಿರುವಂಥದ್ದು. ಹಾಗಾಗಿ ಪ್ರಕರಣ ಮತ್ತಷ್ಟು ಗಂಭೀರವಾಗಿ ಪರಿಗಣಿಸಿರುವಂಥ ಪೊಲೀಸರು ಪ್ರಕರಣದ ಹಿಂದೆ ಮತ್ತೆ ಯಾರಿದ್ದಾರೆ, ಅವರ ಹಿಂದೆ ಯಾರಿದ್ದಾರೆ, ಯಾರು ಫೋನ್ ಮಾಡಿ ಆತನನ್ನು ಈ ರೀತಿ ಮಾಡು ಅಂತ ಹೇಳಿದ ಈ ಎಲ್ಲ ಆ್ಯಂಗಲಲ್ಲೂ ಕೂಡ ತನಿಖೆ ನಡೆಸ್ತಿರುವಂಥದ್ದು. ಹಾಗಾಗಿ ತನಿಖೆ ಮತ್ತಷ್ಟು ಮುಂದುವರೆದಿರುವಂಥದ್ದು. ಹಾಗಾಗಿ ಪ್ರಕರಣದಲ್ಲಿ ಮತ್ತೆ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನೋ ಅವ್ರ ಬೆನ್ನನ್ನು ಕೂಡ ಈಗಾಗಲೇ ಚಿಕ್ಕಮಗಳೂರು ಪೊಲೀಸರು ಬಿದ್ದಿರುವಂಥದ್ದು. ವರುಣ್. ಓಕೆ ನಾರಾಯಣಗೌಡ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.